ಕೂಡಲ ಸಂಗಮದ ಪೀಠಾಧ್ಯಕ್ಷ ವಿಚಾರದ ಫೈಟ್ ತಾರಕಕ್ಕೆ ಏರ್ತಾನೆ ಹೋಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಬಸವಜಯ ಮೃತ್ಯುಂಜಯ ಶ್ರೀಗಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ. ಸ್ವಾಮೀಜಿಗೆ ತಲೆನೋವು, ವಾಂತಿ, ಎದೆನೋವಿನ ಸಮಸ್ಯೆ ಕಾಣಿಸಿಕೊಂಡಿದೆಯಂತೆ. ಜಯ ಮೃತ್ಯುಂಜಯ ಶ್ರೀಗಳಿಗೆ ತಲೆನೋವು, ವಾಂತಿ, ಎದೆನೋವಿನ ಸಮಸ್ಯೆ ಕಾಣಿಸಿಕೊಂಡಿದೆ. ಬಾಗಲಕೋಟೆ ಯಕೆರೂಡಿ ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಮಠಕ್ಕೆ ಬೀಗವನ್ನ ಹಾಕಿದ ವಿವಾದದ ಬೆನ್ನಲ್ಲೇ ಶ್ರೀಗಳು ಅಡ್ಮಿಟ್ ಆಗಿದ್ದಾರೆ. ತುರ್ತು ಚಿಕಿತ್ಸಾ ಘಟಕದಲ್ಲಿ ಜಯ ಮೃತ್ಯುಂಜಯ ಶ್ರೀಗಳಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ತಲೆನೋವು, ವಾಂತಿ, ಸ್ವಲ್ಪ ಎದೆನೋವು ಕಾಣಿಸಿಕೊಂಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ದಿನದ ಹಿಂದೆ ಪೀಠಕ್ಕೆ ಬೀಗವನ್ನ ಹಾಕಿದ್ದು ವಿವಾದವಾಗಿತ್ತು. ಬೀಗ ಹಾಕಿದ್ದಂತ ಹಿನ್ನೆಲೆಯಲ್ಲಿ ಬಹಳ ನೊಂದುಕೊಂಡಿದ್ರು ಸ್ವಾಮೀಜಿ. ಬೀಗ ಹಾಕಿದ್ದಂತ ಕಾರಣಕ್ಕೋಸ್ಕರ ನೊಂದ್ಕೊಂಡಿದ್ರು. ಕಲಬುರಗಿ ಪಂಚಮಸಾಲಿ ಸಮುದಾಯದ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಪಾಟೀಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಸ್ವಲ್ಪ ಅವಮಾನ ಆದ ರೀತಿಯಲ್ಲೂ ಕೂಡ ಆಗಿತ್ತು. ಅದಕ್ಕೆ ಬೀಗವನ್ನು ಹಾಕಿದ್ದಕ್ಕೆ ಮಠಕ್ಕೆ ಅದಾದ ನಂತರ ಸ್ವಲ್ಪ ಅವರಿಗೆ ಎದೆನೋವು, ವಾಂತಿ, ತಲೆನೋವು ಕಾಣಿಸ್ಕೊಂಡಿದ್ದಂತೆ ಆಸ್ಪತ್ರೆಗೆ ಅವರು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಪಡ್ಕೊಳ್ತಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಹೇಗಿದ್ದಾರೆ? ಬಸವಜಯ ಮೃತ್ಯುಂಜಯ ಶ್ರೀಗಳು ಈಗ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆಯಾ ಅಥವಾ ತುಂಬಾ ಸೀರಿಯಸ್ ಏನು ಐಸಿಯುನಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇದೆಯಲ್ಲ? ಹೌದು ಪೃಥ್ವಿರಾಜ್, ನಿನ್ನೆ ಅಷ್ಟೇ ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ಆರೋಗ್ಯದಲ್ಲಿ ಕೊಂಚ ಮಟ್ಟಿನ ಏರುಪೇರು ಕಂಡು ಬಂದಿತ್ತು. ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿ ಅವರು ಒಂದಿಷ್ಟು ನರ್ವಸ್ ಆಗಿದ್ರು ಅನ್ನೋಂತಹ ಮಾಹಿತಿ ಇತ್ತು. ಅದಾದ ಬಳಿಕ ಅವರೇ ಖುದ್ದಾಗಿ ಡಾಕ್ಟರ್ಗೆ ಕಾಲ್ ಮಾಡಿ ಆ ಒಂದು ಸಂದರ್ಭದಲ್ಲಿ ಮಾತ್ರೆಗಳನ್ನ ತೆಗೆದುಕೊಂಡಿದ್ರಂತೆ. ಬಳಿಕ ಬೆಳಿಗ್ಗೆ ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ವಿಪರೀತವಾಗಿ ತಲೆನೋವು ಮತ್ತು ಎದೆನೋವು ಕೂಡ ಕಂಡು ಬಂದಿತ್ತು ಅಂತ ಹೇಳಿ ಅವರು ಒಟ್ಟಿಗೆ ಇದ್ದಂತಹ ಕೂಡಲ ಸಂಗಮದ ಪಂಚಮಶಾಲಿಯ ಭಕ್ತರು ಕೂಡ ಆಗಿರುವಂತಹ ಮಲ್ಲನಗೌಡ ಪಾಟೀಲ್ ಅವರು ಹೇಳ್ತಾ ಇದ್ರು. ಹಾಗಾಗಿನೇ ಏಕಾಏಕಿ ಈ ರೀತಿಯಾಗಿ ನೋವು ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ಶ್ರೀಗಳನ್ನ ನೇರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಈಗ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಿದ್ದಾರೆ. ಸದ್ಯಕ್ಕೆ ಶ್ರೀಗಳನ್ನ ತೀವ್ರ ಘಟಕದಲ್ಲಿ ಇರಿಸಿ ಅಲ್ಲಿ ಅಗತ್ಯ ತಪಾಸಣೆಗಳನ್ನು ಕೂಡ ಈಗಾಗಲೇ ವೈದ್ಯರು ಮಾಡಿರುವಂತದ್ದು. ಇಸಿಜಿಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಯಾವುದೇ ರೀತಿಯಂತ ಆತಂಕ ಪಡುವಂತಹ ವಾತಾವರಣ ಇಲ್ಲ ಅಂತ ಹೇಳಿ ವೈದ್ಯರು ಕೂಡ ಹೇಳಿರುವಂತದ್ದು. ಸದ್ಯ ಇದೀಗ ಶ್ರೀಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. 1 ಗಂಟೆ ಅಥವಾ 2 ಗಂಟೆಯ ಬಳಿಕ ಶ್ರೀಗಳು ಚೇತರಿಸಿಕೊಂಡು ಭಕ್ತರ ಜೊತೆಗೆ ಮಾತನಾಡಬಹುದು ಅನ್ನುವಂತಹ ಮಾತನ್ನ ವೈದ್ಯರು ಕೂಡ ಹೇಳುವಂಥದ್ದು. ಭಕ್ತರು ಕೂಡ ಶ್ರೀಗಳೇ ಖುದ್ದಾಗಿ ಭಕ್ತರೊಂದಿಗೆ ಮಾತನಾಡ್ತಾರೆ ಮತ್ತು ಮಾಧ್ಯಮಗಳೊಂದಿಗೂ ಕೂಡ ಮಾತನಾಡ್ತಾರೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಯಾರು ಕೂಡ ಆತಂಕ ಪಡುವಂತಹ ಅಗತ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಈಗ ಈ ಗುದ್ದಾಟ ಇತ್ತಲ್ಲ ಪಂಚಮಸಾಲಿ ಪೀಠದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ಕಾರಣಕ್ಕೋಸ್ಕರನೇ ತುಂಬಾ ನೊಂದ್ಬಿಟ್ಟಿದ್ರು. ಆ ಕಾರಣಕ್ಕೋಸ್ಕರ ಅದೊಂದು ಕೊರಗಿತ್ತು, ಒಂಥರ ಅವಮಾನ ಆದಂತೆ ಆಗಿತ್ತು ಆ ಮಟ್ಟಕ್ಕೆ ಬೀಗವನ್ನು ಹಾಕಿದ್ದಕ್ಕೆ. ಸೊ ಹೀಗಾಗಿ ಇಲ್ಲೊಂದು ಸ್ವಲ್ಪ ಎದೆನೋವಿಗೆ ಅದು ಕೂಡ ಕಾರಣ ಅಂತ ಹೇಳಲಾಗ್ತದೆ. ಹೌದಂತ ಏನ್ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಸ್ವಾಮೀಜಿಗಳು? ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂತಂದ್ರೆ ಕಳೆದ 1.5 ವರ್ಷದಿಂದ ಸ್ವಾಮೀಜಿಗಳು ಮತ್ತು ಆ ಟ್ರಸ್ಟ್ ನ ಇತ್ತೀಚಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ವಿಜಯಾನಂದ ಕಾಶಪ್ಪನವರ ನಡುವೆ ಒಂದು ರೀತಿಯಾಗಿ ಅಸಮಾಧಾನ ಭುಗಿಲೆದ್ದಿತ್ತು. ಬಹಿರಂಗವಾಗಿ ಹೇಳಿಕೆಗಳು ಬರ್ತಾ ಇತ್ತು. ಸ್ವಾಮೀಜಿಯವರ ಬಗ್ಗೆನೇ ಮಾಧ್ಯಮಗಳ ಮುಂದೆ ಕಾಶಪ್ಪನವರವರು ಸಾಕಷ್ಟು ಬಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಒಂದಿಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು. ಈ ಎಲ್ಲ ಬೆಳವಣಿಗೆಗಳು ನಡೆದಂತಹ ಸಂದರ್ಭದಲ್ಲಿ ಸಮುದಾಯದ ಕೆಲವೊಂದು ನಾಯಕರು ಸ್ವಾಮೀಜಿಗಳು ಮತ್ತು ಕಾಶಪ್ಪನವರವರ ನಡುವೆ ಒಂದು ಸಂಧಾನವನ್ನ ಮತ್ತು ಆ ಒಂದು ಭಿನ್ನಾಭಿಪ್ರಾಯವನ್ನ ಶಮನಗೊಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು ಕೂಡ ಅದು ಯಾವುದೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಅಂತ್ಯ ಆಗಿರ್ಲಿಲ್ಲ. ತಾತ್ಕಾಲಿಕವಾಗಿ ಸಭೆಗಳು ನಡೀತಾ ಇತ್ತು. ಆಗಿನ ಮಟ್ಟಕ್ಕೆ ಮಾತ್ರ ಎಲ್ಲವೂ ಕೂಡ ಸರಿ ಹೋಗಿದೆ ಅನ್ನುವಂತಹ ವಾತಾವರಣ ಇತ್ತು. ಹಾಗೇನೆ 3-4 ತಿಂಗಳಿಂದ ಈ ಒಂದು ಸಮುದಾಯದಲ್ಲಿ ಮತ್ತು ಕೂಡಲ ಸಂಗಮ ಪೀಠದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ಗೊಂದಲಗಳಿಲ್ಲ, ಎಲ್ಲವೂ ಕೂಡ ಸರಿ ಆಯ್ತು ಅನ್ನುವಂತಹ ವಾತಾವರಣ ಇದ್ದಾಗ್ಲೇನೆ ಇದೀಗ ಕಾಶಪ್ಪನವರವರು ಆ ಟ್ರಸ್ಟ್ ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಂದ್ರೆ ಕೂಡಲ ಸಂಗಮ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರೇನು ಪೀಠಾಧಿಪತಿ ಆಗಿದ್ದಾರೆ, ಆ ಒಂದು ಪೀಠಕ್ಕೇನೆ ಈಗ ಇವರು ಟ್ರಸ್ಟ್ ನ ಅಧ್ಯಕ್ಷರಾಗಿರೋದ್ರಿಂದಾಗಿ ಕಳೆದ 3-4 ತಿಂಗಳಿನಿಂದ ಸ್ವಾಮೀಜಿಯವರು ಮತ್ತು ಕಾಶಪ್ಪನವ್ರ ನಡುವೆ ಮತ್ತಷ್ಟು ವಾತಾವರಣ ಹದಗೆಟ್ಟಿತ್ತು ಅನ್ನುವಂಥದ್ದು ಕೂಡ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಕಳೆದ ಒಂದು 3-4 ದಿನಗಳ ಹಿಂದೆ ಆ ಒಂದು ಮಠಕ್ಕೆ ಅಂದ್ರೆ ಕೂಡಲ ಸಂಗಮದಲ್ಲಿರುವಂತಹ ಮಠಕ್ಕೆ ಹೊಸದಾಗಿ ಗೇಟ್ ಅನ್ನ ನಿರ್ಮಿಸಿ ಅಲ್ಲಿ ಬೀಗ ಹಾಕುವಂತ ಕೆಲಸ ಆಗಿತ್ತು. ಆ ಬೀಗ ಹಾಕಿದ್ದು ಸ್ವತಃ ಸ್ವಾಮೀಜಿಗೆ ಮಾಹಿತಿ ಇರಲಿಲ್ಲ. ಅವರು ಇಲ್ಲದಿರುವಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಅಲ್ಲಿರುವಂತಹ ಮ್ಯಾನೇಜರ್ ಅವರು ಆ ಗೇಟ್ ಅನ್ನ ಅಳವಡಿಸಿದ್ರು. ಅದಾದ ಬಳಿಕ ಆ ಒಂದು ಗೇಟ್ ಅನ್ನ ಅಳವಡಿಸಿದ್ದನ್ನ ಪ್ರಶ್ನೆ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ರು ಕೆಲವೊಂದಿಷ್ಟು ಜನರು. ಆದ್ರೆ ಈಗ ಏನು ಸ್ವಾಮೀಜಿಗಳ
ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಅದೇ ಮಲ್ಲನಗೌಡ ಪಾಟೀಲ್ ಅವರೇ ಅವತ್ತು ಬಂದು ಆ ಒಂದು ಮ್ಯಾನೇಜರ್ ಬಳಿ ಬೀಗದ ಕೀಯನ್ನ ಕೇಳುವಂತಹ ಸಂದರ್ಭದಲ್ಲಿ ಅವರು ಬೀಗ ಕೊಟ್ಟಿರ್ಲಿಲ್ಲ, ಅದಾದ ಬಳಿಕ ಅವರು ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿ ಈ ಮಲ್ಲನಗೌಡ ಪಾಟೀಲ್ ಅವರು ಸೇರಿದಂತೆ 7 ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು. ಆ ಒಂದು ವಿಚಾರದಲ್ಲಿ ಸ್ವಾಮೀಜಿಯವರು ಸಾಕಷ್ಟು ನೊಂದ್ಕೊಂಡಿದ್ರು. ಒಂದ್ ರೀತಿಯಾಗಿ ಪರೋಕ್ಷವಾಗಿ ಸ್ವಾಮೀಜಿಯವರನ್ನ ಮಠಕ್ಕೆ ಬರಬೇಡಿ ಅನ್ನುವಂತಹ ಸಂದೇಶವನ್ನ, ಅಂದ್ರೆ ಪರೋಕ್ಷವಾಗಿ ಆ ಒಂದು ಸಂದೇಶವನ್ನ ನೀಡೋದಕ್ಕೆ ಈ ರೀತಿ ಘಟನೆಗಳಾಯ್ತಾ ಅನ್ನುವಂಥದ್ದು ಕೂಡ ಚರ್ಚೆ ಆಗಿತ್ತು. ಅದೇ ಹಿನ್ನೆಲೆಯಲ್ಲೇನೆ ಮಾರನೇ ದಿನ ಸ್ವಾಮೀಜಿಯವರು ಹುನಗುಂದ ಪಟ್ಟಣದಲ್ಲಿ ಭಕ್ತರೊಂದಿಗೆ ಒಂದಿಷ್ಟು ಸಭೆಯನ್ನ ಮಾಡಿದ್ರು. ಅಲ್ಲಿ ಭಕ್ತರು ಯಾವುದೇ ಕಾರಣಕ್ಕೂ ಸಮಸ್ಯೆಯನ್ನ ದೊಡ್ಡದು ಮಾಡೋದು ಬೇಡ, ವಾಪಸ್ ನಾವು ಮಠಕ್ಕೆ ಹೋಗೋಣ, ಏನೇ ಇದ್ರು ಸಮಸ್ಯೆಗಳನ್ನು ಸರಿಪಡಿಸೋಣ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಕ್ಕಾಗಿ ಅವತ್ತು ಸ್ವತಃ ಭಕ್ತರೇ ಅವರನ್ನ ಕರ್ಕೊಂಡೋಗಿ ವಾಪಸ್ ಮಠದಲ್ಲಿ ಬಿಟ್ಟು ಬಂದಿದ್ರು. ಅದಾದ ಬಳಿಕ ಸ್ವಾಮೀಜಿಯವರು ಒಂದಿಷ್ಟು ಅಂದ್ರೆ ಇಂಥ ಎಲ್ಲಾ ಬೆಳವಣಿಗೆಗಳು ಅಂದ್ರೆ ಒಂದು ಪೀಠಕ್ಕೆ ಬೀಗ ಹಾಕುವಂತಹ ಹಂತಕ್ಕೆ ಇಂಥ ಒಂದು ಭಿನ್ನಾಭಿಪ್ರಾಯ ಬಂತಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಒಂದಿಷ್ಟು ಅಸಮಾಧಾನಗಳನ್ನ ಭಕ್ತರೊಂದಿಗೆ ಹಂಚಿಕೊಂಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಆ ಒಂದು ನೋವಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಅಂದ್ರೆ ಬೇಜಾರಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಆರೋಗ್ಯದ ಸಮಸ್ಯೆ ಕೂಡ ಎದುರಾಗಿತ್ತು. ಇವತ್ತು ಅದು ಸ್ವಲ್ಪ ತೀವ್ರ ಸ್ವರೂಪವನ್ನು ಪಡೆದುಕೊಂಡಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಶ್ರೀಗಳಿಗೆ ಈ ಯಾವುದೇ ರೀತಿಯಂತಹ ಮೇಜರ್ ಸಮಸ್ಯೆ ಏನಿಲ್ಲ ಅನ್ನುವಂಥದ್ದು ಈಗಷ್ಟೇ ವೈದ್ಯರು ಕೂಡ ಹೇಳಿರುವಂಥದ್ದು. ಯಾವುದಕ್ಕೂ ಕೂಡ ಶ್ರೀಗಳು ಚೇತರಿಸಿಕೊಂಡ ಬಳಿಕ ಮಾಧ್ಯಮಗಳ ಮುಂದೆ ಮಾತನಾಡಿದ ಬಳಿಕ ಎಲ್ಲವೂ ಕೂಡ ಗೊತ್ತಾಗುವಂಥದ್ದು. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.